ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಷಾಢ ಮುಗಿಸ್ಕೊಂಡು ಶ್ರಾವಣದ್ದು ಹಬ್ಬದ ಸೀಸನ್ಗೆ ರೆಡಿ ಆಗಿದ್ದೀರಾ ಅಂತ ಅನಿಸುತ್ತೆ. ಯಾಕಂದರೆ ಇನ್ಮೇಲಿಂದ ಸ್ಟಾರ್ಟ್ ಆಯಿತು ಅಂದರೆ ಹಬ್ಬದ ಸೀಸನ್ನು ಇನ್ನು ಮತ್ತೆ ಡಿಸೆಂಬರ್ವರೆಗೂ ಹಬ್ಬಕ್ಕಾಗಲಿ ಮದುವೆಗಾಗಲಿ ಯಾವುದೇ ರೀತಿ ಫಂಕ್ಷನ್ಗಾಗಲಿ ಕೊನೆ ಇಲ್ಲ. ರಿಲೇಷನ್ಸ್ ಆಗಲಿ ಆಮೇಲೆ ನಾವೆಲ್ಲರೂ ಸೇರಿ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕಾಗಲಿ ಖಂಡಿತ ನಾವು ಹಾಗೆ ಸೆಲೆಬ್ರೇಟ್ ಮಾಡೋದು. ಏನೇ ಒಂದು ಮದುವೆ ಆಗಲಿ ಅದಕ್ಕೆ ಒಂದು ಸಣ್ಣದೊಂದು ಬಟ್ಟೆ ಮಕ್ಳಿಗಾಗಲಿ ನಮಗಾಗಲಿ ಎಲ್ಲ ಒಂದೇ ಥರ ವೇರ್ ಮಾಡಬೇಕು ಅಂತ ಪರ್ಚೇಸ್ ಮಾಡೋದು, ಮತ್ತು ಈ ಥರ ಜ್ಯುವೆಲರಿ ಪರ್ಚೇಸ್ ಮಾಡೋದು. ಏನೊಂದಕ್ಕೂ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಪ್ರಕಾರದಲ್ಲೇ ನಾನು ಈ ಸೀರೆ ತೊಗೋತಾ ಇದ್ದೀನಿ, ನೀನೇನು ತೊಗೋತಾ ಇದೆಯಾ, ನೀನು ಯಾವ ಜ್ಯುವೆಲರಿ ತೊಗೊಂಡಿದ್ಯಾ ಅಂತ ನಾವೆಲ್ಲರೂ ಒಟ್ಟಿಗೆ ಮಾತಾಡ್ಕೊಳ್ತೀವಿ. ಸೊ ಆ ಥರದಲ್ಲಿ ನಮ್ಮದು ಮದುವೆ ಫಂಕ್ಷನ್ನು ಯಾವ್ದಾದ್ರು ಒಂದು ಹಬ್ಬ ಅಂದರೆ ಸೆಲೆಬ್ರೇಷನ್ನೇ ಹಾಗೆ ನಮ್ಮದು. ಯೂಶ್ವಲಿ ಮದುವೆಗಳಿಗೆ ನಾವು ಅಕ್ಕ ತಂಗಿರಾಗಲಿ ಮತ್ತು ನಮ್ಮ ಅತ್ತಿಗೆದಿರಾಗಲಿ ಎಲ್ಲ ನಾವು ಒಂದೇ ಥರ ವೇರ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀವಿ. ಆಲ್ಮೋಸ್ಟ್ ಆಲ್ ನಮ್ಮ ಮನೇಲಿ ಇದುವರೆಗೂ ಎಷ್ಟು ಮದುವೆಗಳಾಗಿದೆಯೋ ಅದಕ್ಕೆಲ್ಲ ನಾವು ಒಂದೇ ರೀತಿ ಸೀರೆಗಳು, ಜ್ಯುವೆಲರಿಗಳು ಅಂದಾಜೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ಯೂಸ್ ಮಾಡ್ತೀವಿ. ಸೊ ಇದೇ ಥರನೇ ನಿಮ್ಮ ಮನೆಗಳಲ್ಲೂ ನೀವು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ, ಇವಾಗಿನ ಕಲೆಕ್ಷನ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜಸ್ಟ್ ಫಾಲೋ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮಗೆ ಬೆಲ್ ಐಕಾನ್ ಮೂಲಕ ಅದನ್ನು ಸೆಲೆಕ್ಟ್ ಮಾಡಿದ್ರೆ, ಅದರಲ್ಲಿ ಮತ್ತೆ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಡೇ ಟು ಡೇ ಅಪ್ಡೇಟ್ ಬರುತ್ತೆ. ಇಂಥ ಜ್ಯುವೆಲರಿ ಅಂತ ಇಲ್ಲವೇ ಇಲ್ಲ. ಕ್ವಾಲಿಟಿನೂ ಅಷ್ಟೇ ಸೂಪರ್ಬಾಗಿದೆ. ಮತ್ತು ನಾನು ಇನ್ನೊಂದೆರಡು ದಿನದಲ್ಲಿ ನಿಮಗೆ ಇದು ಏನು ಒರಿಜಿನಲ್ ನಾನು ತೊಗೊಂಡಿರೋದು ಹೇಗಿದೆ, ಹೇಗೆ ನಾನು ಅದನ್ನು ಸೆಕ್ಯೂರ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೂಪರಾಗಿರೋ ಜ್ಯುವೆಲರಿ ಕಲೆಕ್ಷನ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಮ್ಮ ಜೊತೆ ನಿಮ್ಮ ಆಷಾಢ ಮುಗೀತು, ಶ್ರಾವಣ ಮಾಸದ ಇರೋ ಅಂಥ ಫಂಕ್ಷನ್ಗಳನ್ನಾಗಲಿ ಒಂದು ಹಬ್ಬಗಳನ್ನಾಗಲಿ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ. ಸ್ಟಾರ್ಟಿಂಗಲ್ಲೇ ನಾವು ವರಮಹಾಲಕ್ಷ್ಮಿನ ನಮ್ಮ ಮನೆಗೆ ಕರ್ಕೊಂಡು ಬಂದು, ತಾಯಿ ಇದೇ ರೀತಿ ಆರೋಗ್ಯ ಸಮೃದ್ಧಿ ಎಲ್ರಿಗೂ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ನಮ್ಮ ಈ ಒಂದು ದಿನಗಳನ್ನಾಗಲಿ ಒಂದೊಂದೇ ವರ್ಷ ಕಳೆದು ನಾವು ಆಲ್ರೆಡಿ 2025ವರೆಗೂ ಬಂದುಬಿಟ್ಟಿದ್ದೀವಿ. 2024 ಇನ್ನೇನು ಡಿಸೆಂಬರ್ ಮುಗಿತೇನೋ ಅನ್ನೋ ಅಷ್ಟೊತ್ತಿಗಾಗಲೇ 25 ಅರ್ಧಕ್ಕರ್ಧ ಮುಗದೇ ಹೋಗಿದೆ. ಇದೇ ರೀತಿ ಇವಾಗ ಇನ್ನೊಂದು 2 ವಾರ 3 ವಾರ ಕಳೀತಿದ್ದಂಗೆ ಗಣೇಶ ಹಬ್ಬ ಬಂದುಬಿಡುತ್ತೆ. ಹೀಗೆ ಕ್ರೇಜ್ ಹೋಗ್ತಾ ನವರಾತ್ರಿ ಬಂದುಬಿಡುತ್ತೆ. ಅದಾದಮೇಲೆ ದೀಪಾವಳಿ. ನಮ್ಮದು ಒಂದೊಂದು ಆಚರಣೆಗಳು, ನಮ್ಮ ಹಿಂದೂ ಆಚರಣೆ ಹಬ್ಬಗಳ ಆಚರಣೆನ ಮಾಡೋದಕ್ಕಾಗಲಿ ಅದನ್ನು ಕೇಳೋದಕ್ಕಾಗಲಿ ಅದನ್ನು ಸೆಲೆಬ್ರೇಷನ್ ಮಾಡ್ತೀವಲ್ವ, ಅದಕ್ಕೆ ನಮ್ಮಲ್ಲಿ ಹುಮ್ಮಸ್ಸೇ ಜಾಸ್ತಿ. ಅದು ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ನಾವು ಅದನ್ನು ಸೆಲೆಬ್ರೇಟ್ ಮಾಡಲೇಬೇಕು. ಅದರ ಖುಷಿನ ನಮ್ಮ ಮನೆ ಸಂಬಂಧಿಕರು ಎಲ್ಲರ ಹತ್ರ ಹಂಚ್ಕೊಂಡು ನಾವು ಎಲ್ಲರೂ ಒಂದಾಗಿರಬೇಕು ಅಂತಲೇ ಜಾಸ್ತಿ ಇಷ್ಟಪಡ್ತೀವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೇಗಿದೆ ನನ್ನ ವಿಡಿಯೋ ಅಂತ ಹೇಳಿ, ಮತ್ತು ಇದರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕಾದರೂ ನಾನು ಮಾಡ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹೀಗೆ ನಮ್ಮಂಥವ್ರನ್ನೆಲ್ಲರನ್ನೂ ಗ್ರೋ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ರೆ ನನಗೂ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.